ಘಟನೆ ಆದಾಗ ಈಗ ದರ್ಶನ್ ಅವರ ಆಗ್ಲಿ ಅಥವಾ ಅವರ ಫ್ಯಾನ್ಸ್ ಆಗಲಿ ನಿಮ್ಮ ಜೊತೆ ಮಾತಾಡುವಂತ ಪ್ರಯತ್ನಗಳಾಗಿದೆಯಾ? ಒಂದು ಕೆಲಸ ಮಾಡಿ, ಒಂದು ನಿಮಿಷ ರೀ. ಮಹೇಶ್ ಇವರು ಪ್ರಮೋದ್ ಇಲ್ಲ ಇದ್ದೀರಿ, ಬನ್ನಿಲಿ. ಆ ಘಟನೆ ಆ ಜಾಗದಲ್ಲಿ ಇದ್ರು. ಚಿಪ್ಸು ಪಪ್ಸ್ ಕಾಯ್ತು ಗಲಾಟೆನ. ವೆಪನ್ ತೆಗೆದಿದ್ರೋ ಇಲ್ವೋ ಒಂದೇ ಪ್ರಶ್ನೆ. ಚಿಪ್ಸು ಪಪ್ಸ್. ಮಹೇಶ್ ಒಂದು ನಿಮಿಷ. ಮಹೇಶ್ ಬನ್ರಿ, ನಿಮ್ದು ಒಳ್ಳೆ ಇನ್ಸೆಕೆಂಡ್ರಿ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಮಹೇಶ್ಗೆ. ಕರೆದಿದ್ದು ಯಾರು ಗೊತ್ತಾ ಪಾರ್ಟಿಗೆ ಕಾರ್ಯಕ್ರಮಕ್ಕೆ? ಬರ್ತಾರೆ ಅಣ್ಣ, ಎಲ್ಲಿದ್ಯಣ್ಣ? ಅಲ್ಲಿ ಹುಡುಕ್ತೀನಿ, ನೀವು ನಿಲ್ಲಿ ನೋಡ್ತಾ ಇದ್ದೀನಿ. ಡಾನ್ ಥರ ಬರ್ತಿಯಲ್ಲಪ್ಪ ನೀ ಅಂತ. ಡಾನ್ ಇದ್ದು ನಾನು ನೋಡಿ ನನ್ನ ಮೇಲೆ ಮಚ್ಚೆಲ್ಲ ತೋರಿಸ್ಬಿಟ್ರು. ಇಂಥ ಡಾನೇ ಕರೆದ್ಬಿಟ್ಟು ಇಂಥ ಡಾನ್ ನೋಡಿ ಈ ಅಪ್ಪನ ಇದೆಷ್ಟು ದಿನ ಸುಮ್ಮನಿದ್ದೆ. ಇವ್ರು ಬಂದರು, ಇವ್ರ ಹೆಸರು ಮಹೇಶ್ ಅಂತ. ಬಹಳಷ್ಟು ಇರಪ್ಪ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೇನೆ ಬಿಡ್ರಯ್ಯ. ಸೋಷಿಯಲ್ ಮೀಡಿಯಾದ ಬಹಳಷ್ಟು ಪೇಜಸ್ ಹ್ಯಾಂಡ್ ಮಾಡ್ತಾರೆ. ಒಂದಷ್ಟು ಕಾರ್ಯಕ್ರಮಗಳು ನಾನು ಕರೆದಿದ್ದಾರೆ, ನನ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಮಯದಲ್ಲಿ ಕಮರ್ಷಿಯಲ್ ಆಂಗಲ್ ಯೋಚನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪ್ರಥಮ ದೇವ್ರ ಪೂಜೆ ಇದೆ ಬನ್ನಿ ಅಂದರು. ಹೌದೋ ಇಲ್ವೋ ಅವ್ರನ್ನ ಕೇಳಿ, ಅವರೇ ಹೇಳ್ತಾರೆ. ನಾನು ಈಗ ನೀವೇ ಘಟನೆ ಪ್ರತ್ಯಕ್ಷದರ್ಶಿ, ಈಗ ಸೊ ಅಲ್ಲಿ ನಿಜನಾ ಇಲ್ವಾ ಅಂತ ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು 27ನೇ ತಾರೀಕು ಪ್ರತಿ ವರ್ಷದಂತೆ ನಾನು ನಮ್ಮ ಚಿಕ್ಕಪ್ಪ ಎಲ್ಲನೂ 27ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡ್ತೀವಿ. ಏನಂದರೆ ಎಲ್ಲಮ್ಮ ದೇವ್ರದ್ದು ಒಂದು ಇದು ಮಾಡ್ತೀವಿ ಆಷಾಢ ಟೈಮಲ್ಲಿ. ಅಲ್ಲಿ ಏನಂತಂದರೆ ಒಂದು ಕುರಿ ಹೊಡೆದು ಎಲ್ಲರಿಗೂ ಒಂದು ಫ್ಯಾಮಿಲಿ ಅವ್ರನ್ನ ಕರೆಸಿ ಎಲ್ಲ ಇದು ಮಾಡಿಸ್ತೀವಿ. ಅದೇ ರೀತಿ ಈ ವರ್ಷನೂ ಮಾಡಿಸಿದ್ವಿ. ಪ್ರತಿ ವರ್ಷನೂ ಪ್ರಥಮ್ ಸರ್ ಬರ್ತಾರೆ, ರಕ್ಷಕೂ ಬರ್ತಾರೆ, ಎಲ್ಲ ಸ್ನೇಹಿತರೆಲ್ಲ ಬರ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಕರೆಸಿದ್ವಿ, ಆಯಿತಾ. ಇಲ್ಲಿ ಏನಾಗಿದೆ ಅಂತಂದರೆ ನಾನು ಎಲ್ಲರನ್ನೂ ಕರೆಸೋ ಟೈಮಲ್ಲಿ ಅವ್ರು ಅನ್ವಾಂಟೆಡ್ ಪರ್ಸನ್ನು ನಮ್ಗೆ ಗೊತ್ತಿಲ್ಲ. ಅವರು ನಾವು ಆಹ್ವಾನ ಕೊಟ್ಟಿರಲಿಲ್ಲ, ಅವ್ರ ಜೊತೆ ಬಂದಿದ್ದಾರೆ, ಆಯಿತಾ. ಸೊ ಹಾಗಾಗಿ ಹಂಗೂ ಲಾಸ್ಟಲ್ಲಿ ನಾನು ಬಂದಿರೋ ಟೈಮಲ್ಲಿ ಯಾರನ್ನೂ ವಾಪಸ್ ಕಳಿಸ್ಬಾರ್ದು ಅನ್ನೋ ರೀತಿಯಲ್ಲಿ 15 kg ಚಿಕನ್ ತಂದು ರೆಡಿ ಮಾಡಿಸಿ ಲೈಕ್ ಅದನ್ನೆಲ್ಲ ರೆಡಿ ಮಾಡಿಸ್ದೆ. ಸೊ ಇದು ನಡೆದಿತ್ತು ಸತ್ಯ, ಆಯ್ತಾ. ಸೊ ಹೌದೌದೌದು, ಯಾಕಂತಂದ್ರೆ ಇದು ಸುಳ್ಳು ಹೇಳ್ಬಾರ್ದು ಸರ್. ಸಿಚುವೇಶನ್ ಏನು ಅಂತಂದ್ರೆ ಸಾರು ಕುತ್ಕೋತಾರೆ, ಆಯ್ತಾ. ಕುತ್ಕೊಳ್ಳೋ ಟೈಮಲ್ಲಿ ನಾನು ಈ ಸೈಡ್ ಬರ್ತೀನಿ. ಆಮೇಲೆ ಅಲ್ಲಿ ಏನು ನಡೀತದೋ ಗೊತ್ತಿಲ್ಲ ಸರ್. ಆಮೇಲೆ ಹಿಂಗೆ ಒಂದು ಮ್ಯಾಟ್ರ್ ನಡೀತಾ ಇರುತ್ತೆ ಸರ್ ಮಧ್ಯೆ ಅವ್ರ ಮಧ್ಯೆ. ಸೊ ಏನು ಅಂತಂದರೆ ಒಂದು ಶ್ರೀನಿವಾಸ್ ಗೌಡ ಯಾರೋ ಸಮಥಿಂಗ್. ಸೊ ಅವ್ರದ್ದು ವಿಚಾರ ಬಂದಾಗ ಲೈಕ್ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಬಂದಾಗ ಲೈಕ್ ಅವ್ರು ಕೇಳ್ತಾರೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಆಗ ಸರು ಪ್ರತಿಕ್ರಿಯೆ ಕೊಡ್ತಾರೆ, ಏನೂ ಮಾಡಲಿಲ್ಲ ಸರು, ಏನೂ ಮಾತಾಡಲಿಲ್ಲ. ಸೊ ಹಾಗೆ ತಮಾಷೆ ನಡೀತಿದೆ. ನಡೆದಾಗ ಸರ್ ಹೌದೌದು ಆ ಹುಡುಗಿದೆಲ್ಲ ಬೇಡ ಅಂದ್ರೆ. ಸೊ ಇಲ್ಲಿ ಏನ್ ನಡೀತದೆ, ಸೊ ಸ್ಟಾರ್ಟಿಂಗ್ ಇಂದ ಒಂದು ನಿಮಿಷ ನಾನು ಕೇಳೋ ಪ್ರಶ್ನೆಗೆ ನೀವು ಅವರು ಹೇಳ್ಕೊಂಡು ಹೋಗ್ತಾರೋ ಗೊತ್ತಾಗ್ತಲ್ಲ ಹೇಳಕ್ಕೆ. ಸಿಂಪಲ್, ಅವ್ರಿಗೆ ಬೇರೆಯವ್ರ ಮೈಕ್ ಹಿಡಿದ ಬೇಸ್ ಅವ್ರಿಗೆ ಹೇಳಕ್ ಗೊತ್ತಾಯ್ತಲ್ಲ. ಈಗ ನಾನು ಹೇಳ್ತೀನಿ, ಊಟಕ್ಕೆ ನೀವು ಕರೆದಿದ್ದು ನಿಜನಾ? ಹೌದೌದು. ಓಕೆ, ನಾನಲ್ಲಿ ಊಟಕ್ಕೆ ಬಂದಿದ್ದು ನಿಜನಾ? ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಕವರ್ ಮಾಡ್ಕೊಂಡು ಬರ್ಬೇಕು ಅಂತ ಕರ್ಸಿದ್ ನಿಜನಾ? ಅಲ್ಲಿ ಹೋಗ್ಬೇಕು ಅವ್ರು ಇರೋ ಕಡೆಗೆ ಅಂತ ಹೌದು. ಅವರು ಜೊತೆಯಲ್ಲಿ ಇದ್ದವರು 3-4 ಜನ ಬರ್ಲೇಬೇಕು ಅಂತ ಒತ್ತಡ ಮಾಡಿದ್ರು. ಹೌದು. ಎಷ್ಟು ದೂರದಲ್ಲಿದ್ರು ಸರ್? ಎಷ್ಟು ದೂರದಲ್ಲಿ ಅಲ್ಲಿ ಬರ್ತಾರೆ ಅನ್ನೋದು ಮುಂಚೆನೆ ಅವ್ರಿಗೆ ಮಾಹಿತಿ ಇಲ್ಲ? ಮಾಹಿತಿ ಇರ್ಲಿಲ್ಲ. ಮತ್ತೆ ಹೆಂಗ್ ಬಂದ್ರು ಅವ್ರು ಅಲ್ಲಿಗೆ? ಯಾರು ಹೇಳಿ? ಅವ್ರು ಬಂದಿದ್ದು ಹೇಗೆ ಅಂತ ಸರ್ ನನ್ಗೆ ಗೊತ್ತಿಲ್ಲ ಸರ್, ಅದ್ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ. ಈಗ ರೌಡಿ ಬ್ಯಾಕ್ ಗ್ರೌಂಡ್ ಇತ್ತು ಅನ್ನೋದು ನಿಮ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರಿಗೆ ಮಾಹಿತಿ ಇತ್ತಾ? ಅವ್ರಿಗೂ ಗೊತ್ತಿಲ್ಲ ಸರ್. ಅವ್ರು ಯಾರಂತಾನೂ ಗೊತ್ತಿಲ್ಲ. ಗಂಭೀರ ಆರೋಪ ಡ್ರ್ಯಾಗರ್ ತೆಗೆದಿರೋ ವಿಚಾರ ಕಾಮಿಡಿ ಆಗಿ ಮಾತನಾಡಿದ ಅಥವಾ ಸರ್? ಕಾಮಿಡಿಯಿಂದ ಹೌದು ಸರ್, ಕಾಮಿಡಿಯಿಂದ ಆಗಿತ್ತು. ಸೊ ಹೌದು ಸರ್, ಒಂದು ವೆಪನ್ ತೆಗೆದಿತ್ತು. ಕಾಮಿಡಿ ಗಿಮಿಡಿ ಬರಲ್ರಿ, ನಾನು ಕೇಳೋದಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಸುಮ್ಮನೆ. ವೆಪನ್ ತೆಗೆದಿದ್ದು ಹೌದಾ? ಅದನ್ನ ಕೇಳಿ. ಹೌದು, ಹಂಗಿದ್ದು ಬೆದರಿಕೆ. ಒಂದ್ಸಲ ಚುಚ್ಬಿಟ್ರು ಹೋಗ್ಬಿಡ್ತೀಯ, ಇದು ಹೇಳಿದ್ ನಿಜನಾ? ಇದು ಕಾಮಿಡಿನಾ? ಇದನ್ನ ಕೇಳ್ತಾರೆ. ನಾನು ದಯವಿಟ್ಟು ಹಿಂಗೆ ಕೇಳಿ, ಯಾಕೆ ಈ ತರ ನಾನು ನಿಮ್ಮನ್ನ ಬೇಸರ ಮಾಡ್ಕೋತಲ್ಲ, ನನಗಿರೋ ನೋವು ಹೇಳ್ತಾರೆ. 5 ದಿನದಿಂದ ಯಾಕೆ ಸುಮ್ಮನೆ ನಿಮಿಷ